ಸ್ನೇಹಿತರೆ, ಇಂದು ಭಾರತದ ನೆಲದಲ್ಲಿ ತಮ್ಮ ತವರಿಗೆ ವಿರುದ್ಧವಾಗಿ ಬಂದಿದ್ದಾನೆ ಒಬ್ಬ ರಜನಿ ಭಕ್ತ. ವೆಲ್ಲೂರಿನಲ್ಲಿ ಜನಿಸಿ ನ್ಯೂಜಿಲೆಂಡ್ನಲ್ಲಿ ಬೆಳೆದ ಲೆಗ್ ಸ್ಪಿನ್ನರ್ ಜಾದುಗಾರ ಆದಿತ್ಯ ಅಶೋಕ್. ಇವನ ಬೌಲಿಂಗ್ ಕೈಯ ಮೇಲೆ ರಜನಿಯ ಪಡೆಯಪ್ಪ ಡೈಲಾಗ್ ಎನ್ ವಜಿ. CSK ಅಕಾಡೆಮಿಯಲ್ಲಿ ತರಬೇತಿ ಪಡೆದ ಈ ಯುವಕ ಈಗ ವಿರಾಟ್ ರೋಹಿತ್ ಎದುರು ಸ್ಪಿನ್ ಮಾಡಲು ಸಜ್ಜು. ವೀಕ್ಷಕರೇ ನಮಸ್ಕಾರ, ಈ ದಿನ .comಗೆ ಸ್ವಾಗತ. ನಾನು ಮನೋಜ್. ಕಳೆದ ಏಕದಿನ ವಿಶ್ವಕಪ್ನಲ್ಲಿ ಕನ್ನಡಿಗ ರಚಿನ್ ರವೀಂದ್ರ ತಮ್ಮ ಅಮೋಘ ಆಟದ ಮೂಲಕ ಭಾರತೀಯರ ಮನ ಗೆದ್ದಿದ್ರು. ನಮ್ಮ ಹುಡುಗ ಎಂದು ಭಾರತೀಯ ಅಭಿಮಾನಿಗಳು ಅವರನ್ನು ಕೊಂಡಾಡಿದ್ದು ಈಗ ಇತಿಹಾಸ. ಆ ನೆನಪು ಮಾಸುವ ಮುನ್ನವೇ ನ್ಯೂಜಿಲೆಂಡ್ ತಂಡದಲ್ಲಿ ಮತ್ತೊಬ್ಬ ಭಾರತೀಯ ಮೂಲದ ಯುವ ಪ್ರತಿಭೆ ಟೀಮ್ ಇಂಡಿಯಾ ವಿರುದ್ಧ ಸೆಡ್ಡು ಹೊಡೆಯಲು ಸಜ್ಜಾಗಿದ್ದಾರೆ. ಅವರೇ ತಮಿಳುನಾಡು ಮೂಲದ ಲೆಗ್ ಸ್ಪಿನ್ನರ್ ಆದಿತ್ಯ ಅಶೋಕ್. ವಡೋದರದ BCA ಸ್ಟೇಡಿಯಂನಲ್ಲಿ ನಡೆದ ಭಾರತ ಮತ್ತು ನ್ಯೂಜಿಲೆಂಡ್ ನಡುವಿನ ಏಕದಿನ ಸರಣಿಯ ಮೊದಲ ಪಂದ್ಯದಲ್ಲಿ ಟಾಸ್ ಪ್ರಕ್ರಿಯೆಯ ವೇಳೆ ಕಿವೀಸ್ ನಾಯಕ ಮೈಕೆಲ್ ಬ್ರೆಸ್ವೆಲ್ ಆದಿತ್ಯ ಅಶೋಕ್ ನಮ್ಮ ತಂಡದ ಪ್ರಮುಖ ಸ್ಪಿನ್ನರ್ ಎಂದು ಘೋಷಿಸಿದ್ದು ಎಲ್ಲರ ಹುಬ್ಬೇರಿಸುವಂತೆ ಮಾಡಿತು. ಈ ಹೇಳಿಕೆಯ ಬೆನ್ನಲ್ಲೇ ಸಾಮಾಜಿಕ ಜಾಲತಾಣಗಳಲ್ಲಿ ಆದಿತ್ಯ ಅಶೋಕ್ ಹೆಸರು ಟ್ರೆಂಡ್ ಆಗಲಾರಂಭಿಸಿದೆ. ವೆಲ್ಲೂರಿನಿಂದ ಆಕ್ಲೆಂಡ್ ಕಡೆಗೆ ಒಂದು ಪಯಣ. ಆದಿತ್ಯ ಅಶೋಕ್ ಮೂಲತಃ ನಮ್ಮ ನೆರೆಯ ತಮಿಳುನಾಡಿನವರು. ವೆಲ್ಲೂರಿನಲ್ಲಿ ಜನಿಸಿದ ಇವರು ತಮ್ಮ 4ನೇ ವಯಸ್ಸಿನವರೆಗೂ ಭಾರತದಲ್ಲೇ ಬೆಳೆದರು. ಬಳಿಕ ಇವರ ಪೋಷಕರು ಉಜ್ವಲ ವೃತ್ತಿ ಜೀವನವನ್ನು ಅರಸಿ ನ್ಯೂಜಿಲೆಂಡ್ನ ಆಕ್ಲೆಂಡ್ಗೆ ವಲಸೆ ಹೋದರು. ಹೀಗೆ ಬಾಲ್ಯದಲ್ಲೇ ಕ್ರಿಕೆಟ್ ಸಂಸ್ಕೃತಿಯಲ್ಲಿ ಬೆಳೆದ ಆದಿತ್ಯ ಆಕ್ಲೆಂಡ್ನ ದೇಶೀಯ ಕ್ರಿಕೆಟ್ ವ್ಯವಸ್ಥೆಯಲ್ಲಿ ಹಂತ ಹಂತವಾಗಿ ಮೇಲೇರಿದ್ರು. 2020ರ ಅಂಡರ್-19 ವಿಶ್ವಕಪ್ನಲ್ಲಿ ನ್ಯೂಜಿಲೆಂಡ್ ತಂಡವನ್ನು ಪ್ರತಿನಿಧಿಸುವ ಮೂಲಕ ಭವಿಷ್ಯದ ತಾರೆ ಎಂದು ಗುರುತಿಸಿಕೊಂಡರು. 2021ರ ಡಿಸೆಂಬರ್ನಲ್ಲಿ ಆಕ್ಲೆಂಡ್ ಪರ T20ಗೆ ಪಾದಾರ್ಪಣೆ ಮಾಡಿದ ಅವರು 2022-23ನೇ ಸಾಲಿನಲ್ಲಿ ನ್ಯೂಜಿಲೆಂಡ್ನ ವರ್ಷದ ಯುವ ಕ್ರಿಕೆಟಿಗ ಪ್ರಶಸ್ತಿಗೂ ಭಾಜನರಾಗಿದ್ದರು. ರಜನಿಕಾಂತ್ ಮೇಲಿನ ಅಭಿಮಾನ ಮತ್ತು ಹಚ್ಚೆ. ಆದಿತ್ಯ ಅಶೋಕ್ ಕೇವಲ ಆಟಗಾರನಾಗಿ ಮಾತ್ರವಲ್ಲ, ಅಪ್ಪಟ ಸಿನಿಪ್ರಿಯನಾಗಿಯೂ ಗಮನ ಸೆಳೆದಿದ್ದಾರೆ. ಇವರು ದಕ್ಷಿಣ ಭಾರತದ ಸೂಪರ್ ಸ್ಟಾರ್ ರಜನಿಕಾಂತ್ ಅವರ ಪರಮ ಅಭಿಮಾನಿ. ಎಷ್ಟರ ಮಟ್ಟಿಗೆ ಅಂದರೆ ತಮ್ಮ ಬೌಲಿಂಗ್ ಮಾಡುವ ಕೈಯ ಮೇಲೆ ರಜನಿಕಾಂತ್ ಅಭಿನಯದ ಬ್ಲಾಕ್ ಬಾಸ್ಟರ್ ಚಿತ್ರ ಪಡೆಯಪ್ಪ ಸಿನಿಮಾದ ಡೈಲಾಗ್ ಒಂದನ್ನು ತಮಿಳಿನಲ್ಲಿ ಅಚ್ಚೆ ಹಾಕಿಸಿಕೊಂಡಿದ್ದಾರೆ. ಮೈದಾನದಲ್ಲಿ ಬೌಲಿಂಗ್ ಮಾಡುವಾಗ ಈ ಅಚ್ಚೆ ಎದ್ದು ಕಾಣುತ್ತದೆ. ಭಾರತದ ಪಿಚ್ಗಳಲ್ಲಿ ಸ್ಪಿನ್ ಜಾದು ಮಾಡಲೇಬೇಕೆಂಬ ಹಂಬಲ ಹೊಂದಿದ್ದ ಅಶೋಕ್ ಈ ಸರಣಿಗೂ ಮುನ್ನವೇ ಸಿದ್ಧತೆ ನಡೆಸಿದರು. 2025ರಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಅಕಾಡೆಮಿಯಲ್ಲಿ ಹಲವು ವಾರಗಳ ಕಾಲ ಕಠಿಣ ತರಬೇತಿ ಪಡೆದಿರುವುದು ಅವರ ಬದ್ಧತೆಯನ್ನು ತೋರಿಸುತ್ತದೆ. UAE ವಿರುದ್ಧ T20 ಪಾದಾರ್ಪಣೆ ಮಾಡಿದ್ದ ಅವರು ನಂತರ ಬಾಂಗ್ಲಾದೇಶದ ವಿರುದ್ಧ ಏಕದಿನ ಪಂದ್ಯವನ್ನಾಡಿದ್ರು. ಬೆನ್ನು ನೋವಿನ ಸಮಸ್ಯೆಯಿಂದಾಗಿ ಕೆಲಕಾಲ ತಂಡದಿಂದ ಹೊರಗುಳಿದಿದ್ರು. ಈಗ ಸಂಪೂರ್ಣ ಚೇತರಿಸಿಕೊಂಡು ಭಾರತದ ವಿರುದ್ಧ ಕಣಕ್ಕಿಳಿದಿದ್ದಾರೆ. ನ್ಯೂಜಿಲೆಂಡ್ ತಂಡದಲ್ಲಿ ಭಾರತೀಯ ಮೂಲದವರ ದರ್ಬಾರ್. ನ್ಯೂಜಿಲೆಂಡ್ ಕ್ರಿಕೆಟ್ ತಂಡದಲ್ಲಿ ಭಾರತೀಯ ಮೂಲದ ಆಟಗಾರರು ಮಿಂಚುತ್ತಿರುವುದು ಇದೇ ಮೊದಲೇನಲ್ಲ. ಆದಿತ್ಯ ಅಶೋಕ್ ಮತ್ತು ರಚಿನ್ ರವೀಂದ್ರ ಈ ಪರಂಪರೆಯ ಹೊಸ ಕೊಂಡಿಗಳು ಮಾತ್ರ. ಇವರಿಗಿಂತ ಮೊದಲು ಹಲವು ದಿಗ್ಗಜರು ಕಿವೀಸ್ ಜೆರ್ಸಿಯಲ್ಲಿ ಮಿಂಚಿದ್ದಾರೆ. ಅವರಲ್ಲಿ ಪ್ರಮುಖರೆಂದರೆ ದೀಪಕ್ ಪಟೇಲ್. 1980-90ರ ದಶಕದಲ್ಲಿ ನ್ಯೂಜಿಲೆಂಡ್ ಪರ ಆಡಿದ ಗುಜರಾತ್ ಮೂಲದ ಸ್ಪಿನ್ನರ್. 1992ರ ವಿಶ್ವಕಪ್ನಲ್ಲಿ ಸ್ಪಿನ್ನರ್ ಆಗಿ ಬೌಲಿಂಗ್ ಆರಂಭಿಸಿ ಇತಿಹಾಸ ನಿರ್ಮಿಸಿದರು. ಇನ್ನು ಎರಡನೇದಾಗಿ ಜೀತ್ ರಾವಲ್. ಗುಜರಾತ್ ಮೂಲದ ಈ ಎಡಗೈ ಬ್ಯಾಟರ್ ಟೆಸ್ಟ್ ಕ್ರಿಕೆಟ್ನಲ್ಲಿ ನ್ಯೂಜಿಲೆಂಡ್ ಪರ ಆರಂಭಿಕರಾಗಿ ಆಡಿದ್ದಾರೆ. ಇನ್ನು ಮೂರನೇದಾಗಿ ಇಶ್ ಸೋಧಿ. ಲೂಧಿಯಾನದಲ್ಲಿ ಜನಿಸಿದ ಇಶ್ ಸೋಧಿ ನ್ಯೂಜಿಲೆಂಡ್ ತಂಡದ ಪ್ರಮುಖ ಲೆಗ್ ಸ್ಪಿನ್ನರ್ ಆಗಿ ಹಲವು ವರ್ಷಗಳಿಂದ ಸೇವೆ ಸಲ್ಲಿಸಿದ್ದಾರೆ. ಇನ್ನು ನಾಲ್ಕನೇದಾಗಿ ಅಜಾಜ್ ಪಟೇಲ್. ಮುಂಬೈ ಮೂಲದ ಅಜಾಜ್ ಪಟೇಲ್ ಇದೇ ಮುಂಬೈ ವಾಂಖೆಡೆ ಕ್ರೀಡಾಂಗಣದಲ್ಲಿ ಭಾರತದ ವಿರುದ್ಧ ಒಂದೇ ಇನ್ನಿಂಗ್ಸ್ನಲ್ಲಿ 10 ವಿಕೆಟ್ ಪಡೆಯುವ ಮೂಲಕ ಅನಿಲ್ ಕುಂಬ್ಳೆ ಬರೆದ ವಿಶ್ವ ದಾಖಲೆಯನ್ನು ಮುರಿದಿದ್ರು. ಈಗ ಈ ಸಾಲಿಗೆ ತಮಿಳುನಾಡು ಮೂಲದ ಆದಿತ್ಯ ಅಶೋಕ್ ಸೇರ್ಪಡೆಯಾಗಿದ್ದು, ತವರಿನ ನೆಲದಲ್ಲಿ ಅವರು ಎಷ್ಟರ ಮಟ್ಟಿಗೆ ಮೋಡಿ ಮಾಡಲಿದ್ದಾರೆ ಎಂಬುದನ್ನು ಕಾದು ನೋಡಬೇಕಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.